ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಹೀರೆಕಾಯಿಯಿಂದ ಎಣ್ಗಾಯಿ ಮಾಡ್ತಾರಲ್ವ ಬದನೆಕಾಯಲ್ಲಿ, ಅದೇ ಥರನೇ ಹೀರೆಕಾಯಲ್ಲಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು. ರೆಸಿಪಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಬನ್ನಿ ನೋಡೋಣ ಈ ವಿಡಿಯೋಗೆ ಯಾವ್ಯಾವೆಲ್ಲ ಪದಾರ್ಥಗಳು ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ನಾನು ಒಂದು ಹೀರೆಕಾಯಿ ತಗೊಂಡಿದ್ದೀನಿ. ಅದನ್ನು ಮೇಲೆ ಎಲ್ಲ ಸಿಪ್ಪೆ ಎಲ್ಲ ಚೆನ್ನಾಗಿ ಎರೆದ್ಬಿಟ್ಟು ಅದನ್ನು ಈ ಥರ 4 ಭಾಗ ಆಗಿ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಕೆಳಗಡೆ ಮಾತ್ರ ಕೊಯ್ಬಾರ್ದು, ಮೇಲ್ಗಡೆ ಮಾತ್ರ ನಾನು ಈ ಥರ 4 ಭಾಗ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ತುಂಬಬೇಕು. ಸೊ ಮಸಾಲೆಗೆ ಯಾವ್ಯಾವೆಲ್ಲ ಪದಾರ್ಥ ಹಾಕ್ತೀನಿ ಅಂತ ಈಗ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ವಲ್ಪ ಶೇಂಗಾ ಬೀಜನ ಹುರಿದಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿ, 3 ರಿಂದ 4 ಕರಿಮೆಣಸಿನಕಾಳು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಲವಂಗನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಸ್ವಲ್ಪ ಎಳ್ಳು, ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಏಲಕ್ಕಿ ಸೇರಿಸ್ಕೋತಾ ಇದ್ದೀನಿ. ಗಸಗಸೆನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಖಾರ ಬೇಕು ಇಡೀ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ನಾನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಪುಡಿ. ಕಂಪ್ಲೀಟು ಸಾಂಬಾರ್ಗೆ ಎಷ್ಟು ಬೇಕಲ್ವ ಅಷ್ಟು ಖಾರ ಪುಡಿನೂ ನಾವು ಒಟ್ಟಿಗೆ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಬೇಕು. ನಾನು 2 ರಿಂದ 3 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಸಾಲೆ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ತುಂಬ ಸಣ್ಣ ಪೇಸ್ಟ್ ಮಾಡಬೇಕು. ಆಮೇಲೆ ಇದಕ್ಕೆ 1 ರಿಂದ 2 ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಹುಳಿಗೆ. ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ ನಂತರ ನಾವು ಹೀರೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲ, ಅದರ ಮಧ್ಯಭಾಗಕ್ಕೆ ಎಲ್ಲ ಈ ಪೇಸ್ಟ್ನ ನಾವು ಚೆನ್ನಾಗಿ ಫಿಲ್ ಮಾಡ್ಕೊತಾ ಹೋಗಬೇಕು, ತುಂಬ್ಕೊತಾ ಹೋಗಬೇಕು. ಈ ಮಸಾಲೆಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳಿ. ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಬೌಲಷ್ಟು ಹಸಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮತ್ತು ಈರುಳ್ಳಿ ಏನು ಹಾಕಿದ್ದೀವಲ್ಲ ಅದನ್ನು ಅದೇ ಪೇಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿಗೆ ನಾವು ಒಂದೊಂದಾಗಿ ಅದರೊಳಗಡೆ ನೀಟಾಗಿ ತುಂಬ್ತಾ ಬರಬೇಕು. ಆವಾಗ ಹೀರೆಕಾಯಿ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಈ ರೀತಿಯಾಗಿ 4 ಕಡೆನೂ ಕೂಡ ಹೀರೆಕಾಯಿನ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು.
ಇಟ್ಕೊಂಡ ತಕ್ಷಣ ಸ್ವಲ್ಪ ಮಸಾಲೆ ಕೂಡ ಉಳಿಯುತ್ತೆ, ಅದನ್ನು ಲಾಸ್ಟಿಗೆ ಸೇರಿಸ್ಕೊಳ್ಳೋಣ. ಈಗ ನಂತರ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಉಳಿದಿತ್ತಲ್ವ ಅದನ್ನೇ ನಾನು ಈಗ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಸಾಕು, ಇದು ಎಂಟೈರ್ ಹೀರೆಕಾಯಿ ಪಲ್ಯ ಮುಗಿಯೋಷ್ಟೊತ್ತಿಗೆ ನಾವು ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಮತ್ತು ಮಿಕ್ಸಿ ಜಾರ್ಗೆಲ್ಲ ರುಬ್ಕೋಬೇಕಾದ್ರೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಬಾರ್ದು, ನೀರು ಹೊಡಿಬಾರ್ದು. ಆ್ಯಕ್ಚುಲಿ ಮಸಾಲೆ ಪದಾರ್ಥ ಅದು ತುಂಬ ಗಟ್ಟಿಯಾಗಿರಬೇಕು, ತೆಳು ಇರಬಾರ್ದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವೀಗ ಏನು ಮಸಾಲೆ ತುಂಬಿಟ್ಕೊಂಡಿರುವ ಹೀರೆಕಾಯಿ ಇತ್ತಲ್ವ ಅದನ್ನು ಒಂದೊಂದಾಗಿ ಎಣ್ಣೆಲೆ ಹಾಕ್ಕೋಬೇಕು. ಹೀರೆಕಾಯಿ ಎಲ್ಲ ಮಸಾಲೆ ತುಂಬಿರ್ತೀವಲ್ಲ, ಇದು ಬೇಗ ಬಾಣಲಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ನಾವು ಆಗಾಗ ಪದೇ ಪದೇ ಈ ರೀತಿ ಬಿಡಿಸ್ತಾ ಇರಬೇಕು. ಬಟ್ ನಿಧಾನಕ್ಕೆ ಈ ರೀತಿ ಮಾಡ್ತಾ ಇರಬೇಕು, ಇಲ್ಲಾಂದರೆ ಹೀರೆಕಾಯಿ ಎಲ್ಲ ಮುರಿದೋಗ್ಬಿಡುತ್ತೆ. ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹೋಲ್ಡ್ ಮಾಡಿ ಇಟ್ಕೊಂಡಿರೋದೆಲ್ಲ ಬೇಗ ಮುರಿದೋಗ್ಬಿಡುತ್ತೆ. ಸೊ ನಿಧಾನವಾಗಿ ಹೀಗೆ ಮಾಡ್ತಾ ಇರಬೇಕು. ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ನಮಗೆ ಏನು ಮಸಾಲೆ ಮಿಕ್ಕಿರುತ್ತಲ್ವ, ಜಾರಲ್ಲಿ ಉಳಿದಿತ್ತಲ್ವ, ಅದನ್ನು ಕಂಪ್ಲೀಟ್ ಮಸಾಲೆನೂ ಕೂಡ ಹೀರೆಕಾಯಿ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಕಂಪ್ಲೀಟ್ ಮಸಾಲೆನ ಸೇರಿಸ್ಕೊಬೇಕು ಬಾಣಲಿಗೆ. ಇನ್ನೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಈ ಥರ ಫ್ರೈ ಆದ ತಕ್ಷಣ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಘಮ ಘಮ ಅಂತೇಳ್ಬಿಟ್ಟು. ಆನಂತರ ಈಗ ನಾವೇನು ಮಸಾಲೆ ಉಳಿದಿತ್ತಲ್ವ ಅದನ್ನೆಲ್ಲ ಇವಾಗ ನಾನು ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ, ಕಂಪ್ಲೀಟ್ ಮಸಾಲೆಯನ್ನು.
ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಹೇಳ್ಬಿಟ್ಟು ನೀವು ಇದಕ್ಕೆ ನೀರು ಸೇರಿಸ್ಕೋಬೇಕು. ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಮಸಾಲೆ ಉಳಿದಿತ್ತಲ್ವ ಅಷ್ಟು ಹಾಕಿದರೆ ಸಾಕು. ನೀರು ಬೇಕಂದ್ರೂ ಕೂಡ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಈ ಥರ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ತುಂಬ ಗಟ್ಟಿನೂ ಬೇಡ, ಈ ಕಡೆ ತುಂಬ ತೆಳುವೂ ಬೇಡ. ಇದು ಚಪಾತಿಗೆ ಆಗಿರ್ಬೋದು, ಬಿಸಿ ಅನ್ನಕ್ಕೆ, ಹಾಗೆ ರೊಟ್ಟಿಗೆ, ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಸೂಪರಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೇಮ್ ಎಣ್ಗಾಯಿ ಬದನೆಕಾಯಿನೂ ಕೂಡ ಇದೇ ರೀತಿಯೇ ಮಾಡೋದು. ನಾನಿಲ್ಲಿ ಬದನೆಕಾಯಿ ಬದಲು ಹೀರೆಕಾಯಿ ತೊಗೊಂಡಿದ್ದೀನಿ. ಈಗ ರುಚಿ ನೋಡಿಬಿಟ್ಟು ಉಪ್ಪು ಕಮ್ಮಿ ಆಗಿದ್ರೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ನಂತರ ಇದನ್ನು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 5 ನಿಮಿಷ ಆದ ನಂತರ ಈ ಥರ ಮಸಾಲೆ ಎಣ್ಣೆ ಎಲ್ಲ ಸಪ್ರೇಟಾಗಿ ಆಗಿರುತ್ತೆ. ಈ ಥರ ಆಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತೇಳ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಎಲ್ಲ ಯಾವ ರೀತಿ ಬೆಂದಿದೆ ಅಂತೇಳಿ. ಮಸಾಲೆನೇ ಕೂಡ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಹಸಿ ವಾಸನೆ ಬಂದುಬಿಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.